ಊಹಿಸ್ಕೊಳ್ಳಿ, ಒಂದು ಬೃಹದಾಕಾರದ ಐಷಾರಾಮಿ ಹಡಗು ನಮ್ಮ ಕರಾವಳಿ ತೀರಕ್ಕೆ ಬಂದ್ನಿಂತ್ರೆ ಹೇಗಿರುತ್ತೆ ಅಲ್ವಾ? ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿವರಣಾತ್ಮಕ ವರದಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಜಾಗತಿಕ ಪ್ರವಾಸೋದ್ಯಮ ಭೂಪಟದಲ್ಲಿ ನಮ್ಮ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿ ಹೇಗೆ ಮಿಂಚುತ್ತಿದೆ ಅನ್ನೋದನ್ನ ಇವತ್ತು ನಾವು ಡಿಕೋಡ್ ಮಾಡಲಿದ್ದೇವೆ. ಇದು ನಿಜಕ್ಕೂ ಒಂದು ರೋಚಕ ಬೆಳವಣಿಗೆ. ಬನ್ನಿ ಶುರು ಮಾಡೋಣ. ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಜಾಗತಿಕ ಮಟ್ಟದ ಐಷಾರಾಮಿ ಸೌಲಭ್ಯಗಳು ನಮ್ಮ ಸ್ಥಳೀಯ ಸಂಸ್ಕೃತಿಯ ತವರೂರಾದ ಮಂಗಳೂರಿನಲ್ಲಿ ಲಂಗರು ಹಾಕಿದಾಗ ಏನಾಡುತ್ತೆ? ಇತ್ತೀಚೆಗೆ ಅಷ್ಟೇ ಸ್ಥಳೀಯ ಪ್ರವಾಸೋದ್ಯಮ ಸೀಸನ್ಗೆ ಅದ್ಧೂರಿ ಮುಕ್ತಾಯ ಹಾಡಿದ ಒಂದು ಭವ್ಯವಾದ ಹಡಗಿನ ಭೇಟಿಯನ್ನೇ ನಾವಿಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಇದು ನಮ್ಮ ಕರಾವಳಿಗೆ ಎಂಥ ಅದ್ಭುತ ಬದಲಾವಣೆಗಳನ್ನ ತರ್ತಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಮೊದಲು ಈ ಐಷಾರಾಮಿ ಹಡಗಿನ ಆಗಮನದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡೋಣ. ಕಳೆದ ಮಂಗಳವಾರ ನಮ್ಮ ನವಮಂಗಳೂರು ಬಂದರು ಅಥವಾ ಎನ್ಎಂಪಿಎ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ನಾರ್ವೇಜಿಯನ್ ಕ್ರೂಸ್ ಲೈನ್ ಸಂಸ್ಥೆ ನಡೆಸುವ ಬಹಾಮಾಸ್ ಧ್ವಜ ಹೊಂದಿರುವ MS 7 ಸೀಸ್ ನ್ಯಾವಿಗೇಟರ್ ಅನ್ನೋ ಅತಿರಥ ಮಹಾರಥ ಐಷಾರಾಮಿ ಹಡಗನ್ನ ಮಂಗಳೂರು ತುಂಬು ಹೃದಯದಿಂದ ಬರಮಾಡಿಕೊಳ್ತು. ನೋಡಿ, ಇದು ಕೇವಲ ಒಂದು ಹಡಗಿನ ಭೇಟಿ ಮಾತ್ರ ಅಲ್ಲ, ಜಾಗತಿಕ ಪ್ರವಾಸೋದ್ಯಮದಲ್ಲಿ ನಮ್ಮ ಅಚ್ಚಳಿಯದ ಹೆಜ್ಜೆಗುರುತು. ಇಲ್ಲಿ ನೀವು ಗಮನಿಸಲೇಬೇಕಾದ ಮತ್ತೊಂದು ವಿಚಾರ ಅಂದ್ರೆ ಆ ಸಂಖ್ಯೆ. ಬರೋಬ್ಬರಿ 427 ವಿದೇಶಿ ಪ್ರವಾಸಿಗರು ಈ ಭವ್ಯವಾದ ಹಡಗಿನಿಂದ ಇಳಿದು ನಮ್ಮ ಮಂಗಳೂರಿನ ನೆಲದ ಮೇಲೆ ಹೆಜ್ಜೆ ಹಾಕಿದ್ರು. ನಮ್ಮ ಕರಾವಳಿಯ ಸೊಬಗನ್ನ, ಇಲ್ಲಿನ ಸಂಸ್ಕೃತಿಯನ್ನ ಹತ್ತಿರದಿಂದ ನೋಡಲು ಅವರು ಬಂದಿರೋದು ನಿಜಕ್ಕೂ ನಮಗೆಲ್ಲ ಹೆಮ್ಮೆಯ ವಿಚಾರ ಅಲ್ವಾ? ಹಾಗೆ ಕೇವಲ ಪ್ರವಾಸಿಗರಷ್ಟೇ ಅಲ್ಲ, ಈ ಪ್ರವಾಸಿಗರಿಗೆ ರಾಜಾತಿಥ್ಯ ನೀಡಲು, ಅತ್ಯುತ್ತಮ ಸೇವೆ ಒದಗಿಸಲು ಬರೋಬ್ಬರಿ 372 ಸಮರ್ಪಿತ ಸಿಬ್ಬಂದಿ ಕೂಡ ಈ ಹಡಗಿನಲ್ಲಿದ್ರು. ಜಸ್ಟ್ ಯೋಚ್ನೆ ಮಾಡಿ, ಬಹುತೇಕ ಒಬ್ಬ ಪ್ರವಾಸಿಗನಿಗೆ ಒಬ್ಬ ಸಿಬ್ಬಂದಿ. ಈ ಐಷಾರಾಮಿ ಸಾಗರ ಪ್ರಯಾಣದ ಹಿಂದಿರೋ ಬೃಹತ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಈ ನಂಬರ್ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಇನ್ನು ಈ ಹಡಗು ಬಂದಿರುವ ರೂಟ್ ಮ್ಯಾಪ್ ನೋಡಿದ್ರೆ ನೀವು ಖಂಡಿತ ಖುಷಿಪಡ್ತೀರಾ. ಮಾಲ್ಡೀವ್ಸ್ನ ಮಾಲೆ, ಕೇರಳದ ಕೊಚ್ಚಿ, ಗೋವಾ ಮತ್ತು ಮುಂಬೈನಂತಹ ಪ್ರತಿಷ್ಠಿತ ಜಾಗತಿಕ ತಾಣಗಳ ಸಾಲಿನಲ್ಲಿ ಈಗ ನಮ್ಮ ಮಂಗಳೂರು ಕೂಡ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ. ನಮ್ಮ ಕರಾವಳಿಗೆ ಎಂಥ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇನ್ನು ಈ ವಿದೇಶಿ ಅತಿಥಿಗಳಿಗೆ ನಮ್ಮ ನವಮಂಗಳೂರು ಪ್ರಾಧಿಕಾರ ಕೊಟ್ಟ ಸ್ವಾಗತ ಹೇಗಿತ್ತು ಗೊತ್ತಾ? ನಮ್ಮ ಕರಾವಳಿಯ ಅಪ್ಪಟ ದೇಸಿ ಸಂಸ್ಕೃತಿಯನ್ನ ಬಿಂಬಿಸುವ ಸಾಂಪ್ರದಾಯಿಕ ಸ್ವಾಗತ, ಕಣ್ಮನ ಸೆಳೆಯುವ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ, ಹಾಗೆ ಮನಸ್ಸಿಗೆ ಮುದ ನೀಡುವ ವಿಶೇಷ ಮಾರ್ಗದರ್ಶಿ ಧ್ಯಾನದ ಸೆಷನ್ಗಳನ್ನ ಅವರಿಗಾಗಿ ಆಯೋಜಿಸಲಾಗಿತ್ತು. ನಮ್ಮ ನೆಲದ ಸಂಸ್ಕೃತಿಯ ಕಂಪು ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡುವಲ್ಲಿ ಈ ಪ್ರಯತ್ನ 100ಕ್ಕೆ 100 ಯಶಸ್ವಿಯಾಗಿದೆ. ಈಗ ಈ ಬಾರಿಯ ಕ್ರೂಸ್ ಸೀಸನ್ನ ಕೆಲವೊಂದು ಕುತೂಹಲಕಾರಿ ಅಂಕಿಅಂಶಗಳ ಕಡೆ ಕಣ್ಣಾಡಿಸೋಣ ಬನ್ನಿ. ಈ 7 ಸೀಸ್ ನ್ಯಾವಿಗೇಟರ್ ಬಂದಿದ್ದು ಕೇವಲ ಒಂದು ಆಕಸ್ಮಿಕ ಘಟನೆಯೇನಲ್ಲ. ನಿಮಗೊತ್ತಿರ್ಲಿ, ಈ ಸೀಸನ್ನಲ್ಲಿ ನವಮಂಗಳೂರು ಬಂದರಿಗೆ ಭೇಟಿ ನೀಡಿದ 5ನೇ ಮತ್ತು ಅಂತಿಮ ಕ್ರೂಸ್ ಹಡಗು ಇದಾಗಿದೆ. ಅಂದ್ರೆ ಸತತವಾಗಿ 5 ಐಷಾರಾಮಿ ಹಡಗುಗಳು ಈ ಬಾರಿ ನಮ್ಮ ಕರಾವಳಿಯನ್ನೇ ಆಯ್ಕೆ ಮಾಡಿಕೊಂಡಿವೆ. ಇಲ್ಲಿ ಅತೀ ಮುಖ್ಯವಾದ ಪಾಯಿಂಟ್ ಏನಂದ್ರೆ, NMPA ಬಿಡುಗಡೆ ಮಾಡಿರುವ ಅಧಿಕೃತ ವರದಿಯ ಪ್ರಕಾರ ಈ ಒಂದು ಸೀಸನ್ನಲ್ಲಿಯೇ ಒಟ್ಟು 2079 ಪ್ರವಾಸಿಗರನ್ನ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಅಡಚಣೆಯಿಲ್ಲದೆ ನಿರ್ವಹಿಸಲಾಗಿದೆ. ಕರಾವಳಿ ಪ್ರವಾಸೋದ್ಯಮದ ಪಾಲಿಗೆ ಇದೊಂದು ಭಾರೀ ದೊಡ್ಡ ಮೈಲುಗಲ್ಲು ಅಂತಲೇ ನಾವು ಹೇಳ್ಬೋದು. ಪ್ರವಾಸಿಗರ ಈ ನಿರಂತರ ಹರಿವು ನಮಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದೆ. ಅದೇನಂದ್ರೆ, ಕರಾವಳಿ ಕರ್ನಾಟಕವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಟಾಪ್ ಡೆಸ್ಟಿನೇಷನ್ ಆಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಅಧಿಕಾರಿಗಳು ಮತ್ತು ಕ್ರೂಸ್ ಆಪರೇಟರ್ಗಳ ಶ್ರಮ ನಿಜಕ್ಕೂ ಫಲ ನೀಡ್ತಿದೆ. ಕ್ರೂಸ್ ಪ್ರವಾಸೋದ್ಯಮದ ಮೂಲಸೌಕರ್ಯಗಳನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು NMPA ಕೂಡ ಸಂಪೂರ್ಣ ಬದ್ಧವಾಗಿದೆ. ಹಾಗಾದ್ರೆ ಕರಾವಳಿ ಪ್ರವಾಸೋದ್ಯಮದಲ್ಲಿ ಅಂಥದ್ದೇನಿದೆ ಆಕರ್ಷಣೆ, ವಿದೇಶಿಗರನ್ನು ಅಷ್ಟರ ಮಟ್ಟಿಗೆ ಸೆಳೆಯುತ್ತಿರುವುದು ಯಾವುದು? ಬನ್ನಿ ಅದರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಮ್ಮ ನವಮಂಗಳೂರು ಬಂದರು. ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಕರಾವಳಿ ಕರ್ನಾಟಕದ ಪ್ರಮುಖ ತಾಣಗಳನ್ನ ತಲುಪಲು ಇದು ಒಂದು ಪರ್ಫೆಕ್ಟ್ ಹೆಬ್ಬಾಗಿಲಾಗಿ ಕೆಲಸ ಮಾಡ್ತಿದೆ. ಈ ಕನೆಕ್ಟಿವಿಟಿ ಅಥವಾ ಸಂಪರ್ಕದ ಅನುಕೂಲವೇ ನಮ್ಮ ಕರಾವಳಿಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾರೆ ಅಧಿಕಾರಿಗಳು. ಇನ್ನು ಇಲ್ಲಿನ ಆಕರ್ಷಣೆಗಳ ಲಿಸ್ಟ್ ನೋಡಿದ್ರೆ ಎಂಥವರು ಬೆರಗಾಗ್ಲೇಬೇಕು.
ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಪ್ರಶಾಂತವಾದ ಕಡಲತೀರಗಳು, ಐತಿಹಾಸಿಕ ದೇವಾಲಯಗಳು, ಪಾರಂಪರಿಕ ತಾಣಗಳು, ಮನಸ್ಸಿಗೆ ಮುದ ನೀಡುವ ಪರಿಸರ ಪ್ರವಾಸೋದ್ಯಮ ತಾಣಗಳು, ಹಾಗೆ ಸಾಂಸ್ಕೃತಿಕ ಸರ್ಕ್ಯೂಟ್ಗಳು ಮತ್ತು ವೆಲ್ನೆಸ್ ಸೆಂಟರ್ಗಳು, ಹೀಗೆ ಪ್ರತಿ ಒಂದು ಕೂಡ ಅಂತಾರಾಷ್ಟ್ರೀಯ ಸಂದರ್ಶಕರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಿವೆ. ಇದೊಂದ್ ರೀತಿ ಪ್ರವಾಸಿಗರ ಪಾಲಿಗೆ ಅಪ್ಪಟ ಸ್ವರ್ಗನೇ ಸರಿ. ಸರಿ, ಇಷ್ಟೆಲ್ಲ ಆಯ್ತು. ಮುಂದೇನು? ಭವಿಷ್ಯದ ಪ್ರವಾಸೋದ್ಯಮ ಯೋಜನೆಗಳು ಹೇಗಿವೆ ಅಂತ ನೋಡೋಣ. ಕ್ರೂಸ್ ಪ್ರವಾಸೋದ್ಯಮವನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕಳೆದ ಮಂಗಳವಾರ ಒಂದು ಪ್ರಮುಖ ಸಭೆ ನಡೆದಿದೆ. ಇದರಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿಗಳಾದ ಕೆವಿ ತ್ರಿಲೋಕ್ಚಂದ್ರ, ಎನ್ಎಂಪಿಎ ಉಪಾಧ್ಯಕ್ಷರಾದ ಎಸ್ ಶಾಂತಿ ಹಾಗೂ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಎಚ್ವಿ ದರ್ಶನ್ ಅವರಂತಹ ಪ್ರಮುಖರು ಭಾಗವಹಿಸಿದ್ರು. ರಾಜ್ಯದ ಪ್ರವಾಸೋದ್ಯಮದ ಭವಿಷ್ಯವನ್ನ ಬರೆಯುವ ಮಹತ್ವದ ಚರ್ಚೆಗಳು ಇಲ್ಲಿ ನಡೆದಿದೆ. ಮುಂಬರುವ ಸೀಸನ್ಗಳಲ್ಲಿ ಇನ್ನಷ್ಟು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಹಡಗುಗಳನ್ನ ನಮ್ಮತ್ತ ಸೆಳೆಯಲು ನಾವು ಸಂಪೂರ್ಣವಾಗಿ ಸಜ್ಜಾಗಿದ್ದೀವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದು ಈ ಸಭೆಯ ಮುಖ್ಯ ಅಜೆಂಡಾ ಆಗಿತ್ತು. ಪ್ರವಾಸಿಗರ ನಿರ್ವಹಣಾ ಸೌಲಭ್ಯಗಳು, ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ವ್ಯವಸ್ಥೆಗಳು, ಹಾಗೆ ಕ್ರೂಸ್ ಟರ್ಮಿನಲ್ ಮೂಲ ಸೌಕರ್ಯಗಳನ್ನ ಕಾರ್ಯದರ್ಶಿಗಳು ಖುದ್ದಾಗಿ ಪರಿಶೀಲಿಸಿದ್ದಾರೆ. ಖಂಡಿತ ಇದು ಭವಿಷ್ಯದ ಬೃಹತ್ ಯೋಜನೆಗಳ ಸ್ಪಷ್ಟ ಮುನ್ಸೂಚನೆ. ಇವತ್ತಿನ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ನಮ್ಮಲ್ಲಿ ಮೂಡುವ ಅಂತಿಮ ಪ್ರಶ್ನೆ ಒಂದೇ: ಭಾರತದ ಪ್ರಮುಖ ಕ್ರೂಸ್ ಪ್ರವಾಸೋದ್ಯಮ ಭೂಪಟದಲ್ಲಿ ಮುಂಚೂಣಿಯಲ್ಲಿರಲು, ಅಂದ್ರೆ ನಂಬರ್ 1 ಸ್ಥಾನಕ್ಕೇರಲು ನಮ್ಮ ಕರಾವಳಿ ಕರ್ನಾಟಕ ಸಂಪೂರ್ಣವಾಗಿ ಸಜ್ಜಾಗಿದೆಯಾ? ಖಂಡಿತವಾಗಿಯೂ ಹೌದು. ನಾವು ನೋಡಿದ ಈ ಅಂಕಿಅಂಶಗಳು, ಭರ್ಜರಿ ಸಿದ್ಧತೆಗಳು ಖಂಡಿತವಾಗಿಯೂ ಒಂದು ದೊಡ್ಡ ಭರವಸೆಯನ್ನೇ ಮೂಡಿಸ್ತಿವೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕರಾವಳಿ ಪ್ರವಾಸೋದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬಹುದು ಅಂತ ನೀವ್ ಯೋಚಿಸ್ತೀರಾ? ನಿಜ ಕನ್ನಡ ನ್ಯೂಸ್ನ ಈ ವಿವರಣಾತ್ಮಕ ವರದಿಯಲ್ಲಿ ಕರಾವಳಿಯ ಪ್ರವಾಸೋದ್ಯಮದ ಅದ್ಭುತ ಚಿತ್ರಣವನ್ನ ನಿಮ್ಮ ಮುಂದಿಟ್ಟಿದ್ದೇವೆ. ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ಮುಂದಿನ ಅಪ್ಡೇಟ್ಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.